ಎಲ್ಲರಿಗೂ ನಮಸ್ಕಾರ. ನಾವಿಂದು SAP EWM ಇಂಟರ್ವ್ಯೂಗಳಲ್ಲಿ ಹೇಗೆ ಗೆಲ್ಲೋದು ಅಂತ ನೋಡೋಣ. ನಾವು ಈ ತರಹದ ಇನ್ನಷ್ಟು ಎಜುಕೇಷನಲ್ ಕಂಟೆಂಟ್ ಮಾಡೋಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ದೊಡ್ಡ ಶಕ್ತಿ. ಸರಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬನ್ನಿ ಇಂಟರ್ವ್ಯೂಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಈ ಟಾಪಿಕ್ ಬಗ್ಗೆ ಮಾತಾಡೋಣ. ನೋಡಿ, ಇಂಟರ್ವ್ಯೂವರ್ ಈ ಪ್ರಶ್ನೆ ಕೇಳಿದಾಗ ಅವರು ನಿಮ್ಮ ನಾಲೆಡ್ಜ್ ಎಷ್ಟು ಡೀಪ್ ಆಗಿದೆ ಅಂತ ಟೆಸ್ಟ್ ಮಾಡ್ತಿರ್ತಾರೆ. ಬಟ್ ಡೋಂಟ್ ವರಿ, ಇದಕ್ಕೆ ಒಂದು ಪರ್ಫೆಕ್ಟ್ ಕಾನ್ಫಿಡೆಂಟ್ ಉತ್ತರ ಹೇಗೆ ಕೊಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಸ್ಟ್ರಾಂಗ್ ಆನ್ಸರ್ ಕೊಡಕ್ಕೆ ನಾವು ಮೊದಲು SAP EWMನ ಕೋರ್ ಕಾಂಪೊನೆಂಟ್ಸ್ ಬಗ್ಗೆ ತಿಳ್ಕೋಬೇಕು. ಇವೇ ನೋಡಿ ಇದರ ಫೌಂಡೇಶನ್. ಇಲ್ಲಿ ನೋಡಿ, ವೇರ್ಹೌಸ್ ಸ್ಟ್ರಕ್ಚರ್ ಮ್ಯಾನೇಜ್ಮೆಂಟಿಂದ ಶುರುವಾಗಿ ಇಂಟಿಗ್ರೇಷನ್ ತನಕ ಸುಮಾರು 13 ಮೇನ್ ಕಾಂಪೊನೆಂಟ್ಸ್ ಇವೆ. ಆದ್ರೆ ಎಲ್ಲದ್ರ ಬಗ್ಗೆನೂ ಮಾತಾಡೋ ಬದಲು ನಿಮ್ಮ ಎಕ್ಸ್ಪರ್ಟೀಸನ್ನ ತೋರ್ಸೋಕೆ ನಾವು ಇದರಲ್ಲಿ ತುಂಬಾ ಕ್ರೂಷಿಯಲ್ ಆಗಿರೋ 3 ಕಾಂಪೊನೆಂಟ್ಸ್ ಮೇಲೆ ಫೋಕಸ್ ಮಾಡೋಣ, ಆಯ್ತಾ? ಈ ಕಾಂಪೊನೆಂಟ್ ಇದೆಯಲ್ಲ, ಇದು ಒಂದು ಬಿಲ್ಡಿಂಗ್ಗೆ ಬ್ಲೂ ಪ್ರಿಂಟ್ ಇದ್ದಾಗೆ. ನಮ್ಮ ಫಿಸಿಕಲ್ ವೇರ್ಹೌಸ್ನ ಪ್ರತಿಯೊಂದು ಮೂಲೆಯನ್ನ, ಪ್ರತಿಯೊಂದು ರ್ಯಾಕನ್ನ ಡಿಜಿಟಲ್ ಆಗಿ ಒಂದು ಮ್ಯಾಪ್ ತರ ರೆಡಿ ಮಾಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ವೇರ್ಹೌಸ್ನ ಗೂಗಲ್ ಮ್ಯಾಪ್ ಅಷ್ಟೇ. ಯಾವ ಪ್ರಾಡಕ್ಟ್ ಅನ್ನ ಎಲ್ಲಿ ಇಡಬೇಕೋ, ಅದನ್ನ ಮತ್ತೆ ಹೇಗೆ ಕಂಡಿಡಬೇಕು ಅನ್ನೋದಕ್ಕೆ ಇದು ಕ್ಲಿಯರ್ ಆಗಿ ದಾರಿ ತೋರಿಸುತ್ತೆ. ಓಕೆ, ವೇರ್ಹೌಸ್ನ ಮ್ಯಾಪ್ ರೆಡಿ ಆಯ್ತು. ಈಗ ಆ ವೇರ್ಹೌಸ್ ಒಳಗಡೆ ಬರೋ ಮತ್ತು ಹೊರಗಡೆ ಹೋಗೋ ಗೂಡ್ಸ್ ಫ್ಲೋ ಅನ್ನ ಹೇಗೆ ಮ್ಯಾನೇಜ್ ಮಾಡಲಾಗುತ್ತೆ ಅಂತ ನೋಡೋಣ. ಈ ಪ್ರಾಸೆಸ್ಗಳು ಇದೆಯಲ್ಲ, ಇವು ವೇರ್ಹೌಸ್ನ ಹಾರ್ಟ್ಬೀಟ್ ಇದ್ದ ಹಾಗೆ. ಒಂದು ಟ್ರಕ್ ಗೇಟ್ಗೆ ಬಂದಾಗಿಂದ ಅದರಲ್ಲಿರೋ ಗೂಡ್ಸನ್ನ ರಿಸೀವ್ ಮಾಡಿ ಕರೆಕ್ಟ್ ಜಾಗದಲ್ಲಿ ಇಟ್ಟು ಮತ್ತೆ ಬೇರೆ ಟ್ರಕ್ನಲ್ಲಿ ಲೋಡ್ ಮಾಡಿ ಕಳಿಸೋವರೆಗೂ ಎಲ್ಲವೂ ಸ್ಮೂತ್ ಆಗಿ ಯಾವುದೇ ಎರರ್ ಇಲ್ಲದೆ ನಡೆಯೋ ಹಾಗೆ ನೋಡ್ಕೊಳ್ಳೋದೇ ಇದ್ರ ಕೆಲಸ. ವೇವ್ ಮ್ಯಾನೇಜ್ಮೆಂಟ್ ಅನ್ನೋದು ಒಬ್ಬ ಸ್ಮಾರ್ಟ್ ಆರ್ಗನೈಸರ್ ತರ. ಇದು ಚಿಕ್ಕಪುಟ್ಟ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ಅನ್ನ ಒಟ್ಟಿಗೆ ಮುಗ್ಸೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇದನ್ನ ನಾವು ಒಂದು ಆರ್ಕೆಸ್ಟ್ರಾ ಕಂಡಕ್ಟರ್ಗೆ ಹೋಲಿಸ್ಬೋದು ಅಲ್ವಾ? ಒಬ್ಬ ಕಂಡಕ್ಟರ್ ಹೇಗೆ ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಅನ್ನ ಒಟ್ಟಿಗೆ ಸೇರಿಸಿ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಕೊಡ್ತಾರೋ, ಅದೇ ರೀತಿ ವೇವ್ ಮ್ಯಾನೇಜ್ಮೆಂಟ್ ಕೂಡ ಹಲವಾರು ಸಣ್ಣ ಸಣ್ಣ ಟಾಸ್ಕ್ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಹೈ ಎಫಿಷಿಯನ್ಸಿ ಆಪರೇಷನ್ ಆಗಿ ಮಾಡುತ್ತೆ. ಕಾಂಪೊನೆಂಟ್ಸ್ಗಳ ಲಿಸ್ಟ್ ಹೇಳೋದು ಒಂದು ಗುಡ್ ಸ್ಟಾರ್ಟ್ ಅಷ್ಟೇ. ಆದ್ರೆ ನೀವು ನಿಜವಾಗ್ಲೂ ಇಂಟರ್ವ್ಯೂವರ್ ಅನ್ನ ಇಂಪ್ರೆಸ್ ಮಾಡಬೇಕು ಅಂದ್ರೆ ಆ ಕಾಂಪೊನೆಂಟ್ಸ್ಗಳು ಒಂದು ರಿಯಲ್ ವರ್ಲ್ಡ್ ಸಿನಾರಿಯೋದಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಅಂತ ತೋರಿಸ್ಬೇಕು. ಇದೇ ನೋಡಿ ನಿಮ್ಮನ್ನ ಬೇರೆಯವರಿಂದ ಡಿಫ್ರೆಂಟ್ ಆಗಿ ನಿಲ್ಸೋದು. ಒಂದು ದೊಡ್ಡ ಆಟೋಮೊಬೈಲ್ ಕಂಪನಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಅಸೆಂಬ್ಲಿ ಲೈನ್ 1 ಸೆಕೆಂಡ್ ಕೂಡ ನಿಲ್ಲಲ್ಲ. ಜಸ್ಟ್ ಇನ್ ಟೈಮ್ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಅಂದ್ರೆ ಸಾವಿರಾರು ಸ್ಪೇರ್ ಪಾರ್ಟ್ಸ್ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಜಾಗಕ್ಕೆ ಬರ್ಲೇಬೇಕು. ಸ್ವಲ್ಪ ಯಾಮಾರಿದ್ರೂ ಇಡೀ ಪ್ರೊಡಕ್ಷನ್ ನಿಂತ್ಹೋಗೋ ಚಾನ್ಸ್ ಇರುತ್ತೆ. ನೋಡಿ, ಇಲ್ಲಿ ಎಲ್ಲವೂ ಹೇಗೆ ಹೊಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ. ಫಸ್ಟು GR ಅಂದ್ರೆ ಗೂಡ್ಸ್ ರಿಸಿಪ್ಟ್ ಮತ್ತೆ ಇನ್ಬೌಂಡ್ ಪ್ರೊಸೆಸ್ ಮೂಲಕ ಪಾರ್ಟ್ಸ್ ಎಲ್ಲ ಸಿಸ್ಟಮ್ಗೆ ಎಂಟ್ರಿ ಆಗತ್ತೆ. ನೆಕ್ಸ್ಟು ನಾವು ಮಾತಾಡಿದ್ವಲ್ಲ ವೇರ್ಹೌಸ್ ಸ್ಟ್ರಕ್ಚರ್, ಆ ಮ್ಯಾಪ್ ಬಳಸಿ ಸಿಸ್ಟಮ್ ಆ ಪಾರ್ಟ್ಸ್ಗಳನ್ನ ಸ್ಪೆಸಿಫಿಕ್ ಬಿನ್ಗಳಿಗೆ ಕಳಿಸುತ್ತೆ. ಆಮೇಲೆ ಬರುತ್ತೆ ನೋಡಿ ಮ್ಯಾಜಿಕ್. ವೇವ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡಿ ಮುಂದಿನ 2 ಗಂಟೆಯ ಪ್ರೊಡಕ್ಷನ್ಗೆ ಬೇಕಾಗಿರೋ ಎಲ್ಲಾ ಪಾರ್ಟ್ಸ್ಗಳನ್ನ ಪಿಕ್ ಮಾಡೋಕೆ ವೇವ್ಸ್ ಅನ್ನ ಕ್ರಿಯೇಟ್ ಮಾಡಲಾಗತ್ತೆ. ಫೈನಲಿ ಔಟ್ಬೌಂಡ್ ಪ್ರೊಸೆಸ್ ಮೂಲಕ ಆ ಪಾರ್ಟ್ಸ್ಗಳನ್ನ ಅಸೆಂಬ್ಲಿ ಲೈನ್ಗೆ ಸಪ್ಲೈ ಮಾಡಲಾಗತ್ತೆ. ಎಷ್ಟು ಪರ್ಫೆಕ್ಟ್ ಸಿಸ್ಟಮ್ ಅಲ್ವಾ? ಸರಿ, ಈಗ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಒಟ್ಟಿಗೆ ಸೇರಿಸಿ ಇಂಟರ್ವ್ಯೂನಲ್ಲಿ ನಿಮ್ಮ ಉತ್ತರ ಹೇಗೆ ಸೂಪರ್ ಇಂಪ್ರೆಸಿವ್ ಆಗಿರುತ್ತೆ ಅಂತ ನೋಡೋಣ. ಈ ಕಂಪ್ಯಾರಿಸನ್ ತುಂಬಾನೇ ಮುಖ್ಯ. ಯಾಕಂದ್ರೆ ಗುಡ್ ಆನ್ಸರ್ ನೀವು ಕಾಂಪೊನೆಂಟ್ಸ್ ಬಗ್ಗೆ ಬರೀ ಓದ್ಕೊಂಡಿದ್ದೀರಿ ಅಂತ ತೋರಿಸುತ್ತೆ. ಆದ್ರೆ ಗ್ರೇಟ್ ಆನ್ಸರ್ ಇದೆಯಲ್ಲ, ಅದು ನೀವು ಆ ನಾಲೆಜ್ ಅನ್ನ ಬಳಸಿ ಒಂದು ಕಂಪನಿಯ ರಿಯಲ್ ಬಿಸ್ನೆಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಲ್ಲಿರಿ ಅನ್ನೋ ಕಾನ್ಫಿಡೆನ್ಸ್ ಅನ್ನ ಇಂಟರ್ವ್ಯೂವರ್ಗೆ ಕೊಡುತ್ತೆ. ವಾಟ್ ಅನ್ನೋದು ಎಲ್ರಿಗೂ ಗೊತ್ತು, ಬಟ್ ವೈ ಮತ್ತು ಹೌ ಅನ್ನೋದು ಎಕ್ಸ್ಪರ್ಟ್ಸ್ಗೆ ಮಾತ್ರ ಗೊತ್ತು. ಹಾಗಿದ್ರೆ ಇಲ್ಲಿರೋ ಸೀಕ್ರೆಟ್ ಒಂದೇ: ಥಿಯರಿಯನ್ನ ಪ್ರಾಕ್ಟೀಸ್ ಜೊತೆ ಕನೆಕ್ಟ್ ಮಾಡಿ. ಯಾವಾಗ ನೀವು ಕತೆ ಹೇಳ್ತೀರೋ ಆಗ ನಿಮ್ಮುತ್ರ ಮರೆಯೋಕೆ ಸಾಧ್ಯನೇ ಇಲ್ಲ. ನಿಮ್ಮ ಎಕ್ಸ್ಪರ್ಟೀಸ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಸರಿ, ಈಗ ನಿಮಗೊಂದು ಚಾಲೆಂಜ್. ಇದೇ ಆಟೋಮೋಟಿವ್ ಆಪರೇಷನ್ ಅನ್ನ ಇನ್ನೂ ಇಂಪ್ರೂವ್ ಮಾಡಕ್ಕೆ EWMನಲ್ಲಿರೋ ರಿಪೋರ್ಟಿಂಗ್ ಅಂಡ್ ಮಾನಿಟರಿಂಗ್ ಫೀಚರ್ ಅನ್ನ ನೀವು ಹೇಗೆ ಬಳಸ್ತೀರಿ? ಯೋಚನೆ ಮಾಡಿ. ನಿಮ್ಮ ಐಡಿಯಾಗಳನ್ನ ಕೆಳಗಡೆ ಕಾಮೆಂಟ್ಸ್ನಲ್ಲಿ ಶೇರ್ ಮಾಡಿ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ.